ಆಯ್ತು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನನಗೆ ಈಗ ಲಾಗ್ ಶುರು ಮಾಡಾಕತ್ತೀವಿ. ಲೋಕಾಪುರ ಕೊಂಟೇವಿ ಒಂದಿಟ್ಟು ಬ್ಯಾಂಕಿನ ಹೌದು. ಎಲ್ಲಿ ಹೋಗೈತ ಅಲ್ಲೆಲ್ಲ ಇರ್ಬೋದು. ನಾ ಬೆಂಗಳೂರಿಗೆ ಒಂದ ಪಾರ್ಸೆಲ್ ಕಳಿಸೋದೈತಿ. ಪಾರ್ಸೆಲ್ ಇದನ್ನೊಂದು ಪಾರ್ಸೆಲ್ ಆಗಿಲ್ಲ. ಐತೆ ನೋಡ್ದ ಇದ್ರಾಗೈತೆ. ಇದನ್ನೊಂದು ಪಾರ್ಸೆಲ್ ಇಲ್ಲೇ ಪೋಸ್ಟಿಗೆ ಹಾಕಿ ಎಣ್ಣೆತಿ ಇಲ್ಲ. ಎಣ್ಣೆತಿ ತೊಗೊಂಡು ಸಿಕ್ಕಾಬಿಟ್ಟು ತಂಡು ಟಾಪ್ ಹಾಕೋಲ್ಲ ಸುಮ್ಮನೆ ತಂಡೈತಿ. ತಾವು ತಂಡಿರಿ ಗಾಳಿ ಎಲ್ಲಿ ಜಿಟಿ ಮಳೆ ಬರ್ತೈತೆ, ಎಲ್ಲಿ ಸಿಕ್ಕೋತೀವೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ನಮ್ಮ ಯಜಮಾನ್ರು ಇಬ್ಬರು ಹೊಂಟೇವಿ. ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ನಾನು ತುಳಸಿಗೆ ಅವ್ರಿಗೆ, ಲೈಫ್ ಭಾಳ ಎಂಜಾಯ್ ಮಾಡ್ತೀರಕ್ಕ ನೀವು ಅಂತೇಳಿ. ಕೆಲ್ಸದ ಮ್ಯಾಗ ಹೋಗಿರ್ತೀವಿ ಮತ್ತೆ ಕಟ್ಟಿಬಿಡ ಅಲ್ಲೇ ಬಿಡಿ, ಬಡ್ದು ಅಲ್ಲೇ ಅಷ್ಟು ಅದೇನು ಸುಮ್ಮನೆ ನೆಕ್ಕೋತ್ಕೊಂಡು ಅಲ್ಲಿ ಬಡಿಯಾಕ ಗಾಂವ್ ಆಕತ್ನ. ಈಗ ಕುಲ್ಲ ಇದ್ದಲ್ಲಿ ಬಡಿಲ್ಲ. ಹಾಂ ನೋಡೋದನ್ನು ಪದ್ಧತಿ. ನಾನು ಬೈಕ್ ಮ್ಯಾಗ ಹೋಗೋ ಮುಂದೆ ವಿಡಿಯೋ ಮಾಡ್ತಿಲ್ಲ. ಅವ್ರಿಗೆ ಮಾತಾಡಿ ನಮ್ಮ ಮನೆಯವ್ರು ಹೆಂಗೆ ಬಿಡ್ತಾರೆ ಅಂದ್ರೆ ಆನೆ ನಡೆದಂಗೆ ಹೋಗಿರ್ತೈತೆ ನಮ್ಮ ಬೈಕ್. ಹಾಗಾಗಿ ಏನು ಎದುರಿಲ್ಲ. ಬೇಕಾದಾಗ ಮನೆ ಬಂದಾಗ ಬೇಕಾದಾಗಲಿ ಆನೆ ನಡೆದಂಗೆ ಹೋಗ್ತಾರೆ. ಹಾಗಾಗಿ ಒಬ್ರಿಗೆ ಹೋದಿವಿ, ಹೋಗಿ ಬಂದೀವಿ. ಹೋಗಿ ಬರ್ಕೊಡ್ತ ಮನಿ ಹಾಕಾರ ನೋಡ್ರಿ. ಏನ್ ತಗೊಂಬಂದಿ ನೋಡ್ರಿ, ಬೆಕ್ಕಿನ ಮರಿ ತಗೊಂಬಂದೆ. ಅಯ್ಯ ಅಲ್ಲೇ ಬಡ್ಬಕ್ಕೆ ಹೇಳದಂತೆಲ್ಲ ಉದ್ರಾಕತ್ತದ. ಮ್ಯಾಲ ಕಸಿ ಹಿಡಿದ ಅಂದ್ರೆ ಅಯ್ಯೋ ಕರೆಂಟ ಬಂದಿಲ್ಲ ನೋಡಿ. ಟೈಮ್ 1:15 ಐತಿ. ಇವತ್ತಿನ ವಿಡಿಯೋನೂ ಹಾಕಿಲ್ಲ ನಾನು. ಓಹೋ ಇದು ಅದೇ ಹಿಟ್ಟಿನ ಚೀಲದಾಗ ಹಾಕೊಂಬಂದೇವಿ. ಕರಿ ಬೇಕು ಹೋಗಿ ಬಿಳಿ ಬೇಕಾಗೈತೆ ನೋಡ್ರಿ. ಇದು ನೋಡಿ ಅರ್ಬಿಲೆ ವರ್ಸನ್ ಇದಕ್ಕೆ. ಇಲ್ಲ ಅರ್ಬಿ ತಗೋಲಿಲ್ಲ. ಏ ಬೀಳತಿ ಕೆಳಗ ಅಲ್ಲ ನಿಂದ್ರ ಕಟವಾಗ. ನಿಮ್ಗೆ ನೆನಪೈತಪ್ಪ ನನ್ನ ಚಾನಲ್ ಮೊದ್ಲಿಂದ ನೋಡ್ಕೊಂತಿದ್ದವ್ರಿಗೆ ಖಂಡಿತ ಗೊತ್ತಿರ್ತೈತಿ. ವರ್ಷಿಂಗ್ ನೋಡ್ರಿ ಹೆಂಗಾತ. ಓಯ್ ಮೊದಲು ಒಂದು ಬೆಕ್ಕಿತ್ತ ಬೆಳ್ಳಿ ಅಂತ ಕರೀದಿತ್ತದ. ಬೆಳ್ಳಿ ಅಂತ ಹೆಸರಿಟ್ಟಿದ್ವಿ. ಇದಕ್ಕೂ ಬೆಳ್ಳಿ ಅಂತಾನೆ ಹೆಸರಿಡ್ತೇವಿ. ಬೆಳ್ಳಿ 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 ನೋಡಿದ್ರ ಹೆಸರು. ಯಾರಾದ್ರೂ ಹೆಸರು ಕೇಳಿದ್ರ ಅಂದ್ರೆ ಬೆಳ್ಳಿ. ಅದಿಲ್ಲ ಹಾಲು ಹಾಕ್ತೇನೆ. ಮನ್ಯಾಗ ಹಾಲಿಲ್ಲ, ಹಂಗಾಗಿ ಒಂದು ಪ್ಯಾಕೆಟ್ ಹಾಲು ತೊಗೊಂಬಂದೆ, ಸಣ್ಣ ಪ್ಯಾಕೆಟ್. ಯೋ 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 ಯೋಯ್ ಏನು ಕನ್ನಾಗ ಬೈಲ್ ಕನ್ನ ಪಿಚ್ಚತಿ. ಹೆಂಗ ಬರ್ತೈತಿ ನೋಡೋದು. ಬರ್ರಿ ಈಗ ಅದಕ್ಕೆ ಹಾಲು ಹಾಕೋಣಂತ. ಹಾಲು ಕೊಡಿಸೋಣಂತ. ಹಾಲು ಕುಡಿಸಿ ಪ್ಯಾಕೆಟ್ ತೆಗಿಪ. ಅದ್ರಾಗಿಂದ ಕರೆಂಟ ಇಲ್ಲ ನೋಡ್ರಿ. ಕರೆಂಟ್ ಬರ್ತಾವ ಗೊತ್ತಿಲ್ಲ. ಇಲ್ಲಿ ಕಾಣಿಸಂಗೇನೇ ಇಲ್ಲ ನೆಲ್ದಾಗ. ನನಗೆ ಕಾಣಿಸಂಗಿಲ್ಲ. ಅದೆಲ್ಲ ಬೇಕು ನೋಡ್ರಿ. ಇಟ್ಟದೈತಿ ಹುಷಾರ ಆದ್ರೂ ಎಲ್ಲ ವಾಗೈತಿ. ಗಮ್ಕೆ ತ ಕುಡಿಸ್ತಾನೆ. ಸ್ವಲ್ಪ ದೊಡ್ಡದಾದ್ರೂ ನಡೀತದೆ.
ಈಗ ಸಾಕು ಬಿಡಷ್ಟ. ಎಲ್ಲಿದೆ ಎಲ್ಲಿ ಹೋಗ್ತದ ಬಾಲೆ ಬೆಳ್ಳಿ. ಬರ್ತತಿ ಬಾಯಿಲ್ಲ ಬಾಯಿಲ್ಲ. ಬಾ 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 ಬಾ. ಬಾ ಹಿಡ್ಕ. ಹಾಂ ಹಚ್ಚಂದಿಸ್ ಬಾಯಿಗೆ ಇದನ್ನು ಮಾಡ. ಹಾಂ ಹಾಂ ನೀ ಕುತ್ತಿಗೆ ಚಕ್ ಬಿಡ ಸರಿ. ಹೇಳ್ರಿ ತಳ ಬರ್ರಿ ಇಟ್ಬಿಡ್ನಿ. ಇಲ್ಲ ಇದಕ್ಕೈತಿ ನೆಲಕ್ಕತ್ ಹೇಳ. ಕುಡಿ ಕುಡಿ ಮಗನ ಹಾಲು ಕುಡಿ ನೀನು. ಬೇಡ ನೋಡ್ಕೊತ್ಕೊಂಡ್ರು. ಫ್ರೆಂಡ್ಸ್, ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕತ್ತೀನಿ. ಪಾವು ಕೆ ಜಿ ಶುಂಠಿ ತೊಗೊಂಡ್ರೆ, ಶುಂಠಿ ಅಂದ್ರೆ ಅಲ್ಲ ಅಂತಾರಲ್ಲ, ಶುಂಠಿ ತೊಗೊಂಡ್ರೆ ಅರ್ಧ ಕೆ ಜಿನ ನಾವು ಬೆಳ್ಳುಳ್ಳಿ ತೊಗೋಬೇಕಾಕೈತಿ. ಅರ್ಧ ಕೆ ಜಿ ಬೆಳ್ಳುಳ್ಳಿ ಮತ್ತು ಪಾವು ಕೆ ಜಿ ಶುಂಠಿ, ಅದ್ರ ಜೊತೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ನಾವು ರುಚಿಗೆ ತಕ್ಕಷ್ಟ. ಮತ್ತು ಇದ್ರೊಳಗೆ ಎಣ್ಣೆ ಅದು ಇದು ಏನಿಲ್ಲ. ಆದಷ್ಟು ನೀವು ಒಂದ್ಸಲ ಮನ್ಯಾಗ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಭಾಳಷ್ಟು ದಿನ ನಮ್ಮ ಬೆಕ್ಕಿನ ಕಾದು ಸಿಕ್ಕಾಬಡಿ ತಲೆ ಹೊಡೆಯಾಗೋದು ಬಿಟ್ಟೈತಿ ನಂದು. ಭಾಳಷ್ಟು ದಿನ ಬರ್ತೈತಿ. ಈಗೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಹೆಂಗಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಂಗಿಲ್ಲ ಅಂಗಡಿಯೊಳಗಿಂದ, ಹಾಗೆಲ್ಲ ಇದು ಬಿಡ್ತೈತಿ. ಈಗ ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಮಾಡ್ತೇನಿಲ್ಲ, ಹಂಗಾಗಿ ನಾನು ಯಾವಾಗಲೂ ಕೈ ಅಳತೆಯಲ್ಲಿನ ಮಾಡೋದು. ಉಪ್ಪಿನ ಭಾಳ ಬೇಕಾಗಿಲ್ಲ. ನೋಡಿ ಒಂದು ಎಷ್ಟಂದ್ರೆ ಒಂದು ಏನಂತಾರೆ ಉಪ್ಪಿಟ್ಟು ಚಮಚದಲ್ಲಿ ಒಂದು 4 ಚಮಚದಷ್ಟು ಹಾಕ್ಕೊಂಡೇನಿ ಉಪ್ಪು. ಈಗ ಇದನ್ನ ಏನು ಮಾಡ್ಬೇಕಂದ್ರೆ ಮಿಕ್ಸಿ ಮಾಡ್ಕೋತೀನಿ. ಇದನ್ನ ತವೆ ಇಡಕ್ಕೆ ಒಂದು ಡಬ್ಬಿ ಮಾಡ್ಕೋತೀನಿ. ಡಬ್ಬಿ ಒಳಗೆಲ್ಲ ಏನಿತ್ತು ಬಿಟ್ಟಿರ್ತೀನೋ ಗೊತ್ತಿರಂಗಿಲ್ಲ. ಅಲ್ಲೊಂದು ಶೇಂಗಾ ಚಟ್ನಿ ಐತಿ, ಇಲ್ಲಿ ಇನ್ನೂ ಐತಿ, ಇನ್ನೊಮ್ಮೆ ಹಾಕೋತೀನಿ. ಶುಂಠಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೀನಿ. ಮತ್ತು ಬೆಳ್ಳುಳ್ಳಿನ ಈ ಜವಾರಿ ಬೆಳ್ಳುಳ್ಳಿ ಸಿಪ್ಪೆನೂ ತೆಗೆದು ಇಟ್ಕೊಂಡೀನಿ. ಸದ್ಯಕ್ಕೆ ಅಲ್ಲೇ ಇಡ್ತೇನೆ. ರೊಟ್ಟಿ ಹೆಸರು ಮೆಂತ್ಯಕಾಳಿನ ಪಲ್ಯ ಐತಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಏನೇನಕ್ಕೈತೆ ಗೊತ್ತಿಲ್ಲ. ಈಚೆಗಡೆ ಕಣ್ಣು ಹೊಡ್ಯಾಗತೈತಿ, ಈಚೆಗಡೆ ತಳಿ ಫುಲ್ ಹೊಡ್ಯಾಕತ್ಬಿಟ್ಟೈತಿ ನಂದು. ಡಬ್ಬಿ ಹೊಡ್ಕೊಂಬಂದು ಆಮೇಲೆ ಸಿಗ್ತೇನೆ ರೀ. ನಾನು ಕೆಲವೊಂದ್ಸಲ ಮಿಕ್ಸಿ ಮಾಡ್ಕೋತೀನಿ, ಕೆಲವೊಮ್ಮೆ ಕಲ್ಲಾಗ ರುಬ್ಬಿರ್ತೀನಿ. ಈಗ ಹೊರಗೆ ಸಣ್ಣ ಜಟಿ ಮಳೆ ಐತಿಲ್ಲ, ಹಂಗಾಗಿ ಕಲ್ಲಾಗ ರುಬ್ಬಾಕತ್ತಿಲ್ಲ. ಕಲ್ಲಾಗ ರುಬ್ಬಿದ್ರೆ ನಾವು ಅದು ಶುಂಠಿ ಭಾಳ ಬಲ್ತಿತ್ತಂದ್ರೆ ನಾರು ಇರ್ತೈತಲ್ಲ, ಅದು ನಾರು ಪೂರ್ತಿ ಸಣ್ಣಗಾಗಿಲ್ಲ. ಕಲ್ಲೊಳಗಾದ್ರೆ ಜಾಸ್ತಿ ಟೈಮ್ ರುಬ್ಬೇಕಾಕೈತಿ. ಅದ್ರ ಮಿಕ್ಸಿಗೆ ಹಾಕೊಳ್ಳೋದು ಇನ್ನೂ ಚಲೋ. ಕೆಲವ್ರಿಗೆ ಅನಿಸ್ಬೋದ ಮಿಕ್ಸಿಗೆ ಹಾಕೋದ್ರೆ ಜಾಸ್ತಿ ದಿನ ಬರ್ತೈತೆ ಏನಿಲ್ಲ ಅಂತೇಳಿ. ಏನೂ ತೊಂದರೆ ಇಲ್ಲ. ನಾನು ಮೊದಲು ಯಾವಾಗಲೂ ಮಿಕ್ಸಿನ ಮಾಡ್ಕೋದಿದ್ವಿ. ಚಲೋ ಆಕೈತಿ, ಮಸ್ತ್ ಆಕೈತಿ.
ಈಗ ತೋರಿಸ್ತೀನಿ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಮಸ್ತ್ ಆಗೈತೆ ನೋಡ್ರಿ, ಕಾಣಿಸ್ತೈತಲ್ಲ. ಭಾಳ ಅಂದ್ರೆ ಭಾಳ ಸಣ್ಣ ಆಕೈತಿ. ಮತ್ತು ಅಷ್ಟೇ ನಾವು ಮನ್ಯಾಗ ಮಾಡ್ಕೊಳ್ಳೋದ್ರಿಂದ ಹೈಜಿನಿಕ್ ಆಗಿನ ಮಾಡ್ಬೋದು. ಈಗ ಮಾಡಿರ್ತಾರಲ್ಲ ಅದನ್ನ ಏನು ಮಾಡ್ತಾರೆ ಅಂದ್ರೆ ಹಂಗೆ ತೊಳೆದು ಅದ್ರೊಳಗೆ ಕೆಲವೊಂದು ಶುಂಠಿ ಒಳಗೆ ಹುಳ ಇರ್ತಾವೆ. ಅದನ್ನ ನೋಡಿ ನಾವು ಮನ್ಯಾಗ ಅದರೆಲ್ಲ ಸ್ವಚ್ಛಂಗೆ ನೀಟಂಗೆ ಕ್ಲೀನ್ ಮಾಡಿ ನಾವು ಪೇಸ್ಟ್ನ ರೆಡಿ ಮಾಡ್ಕೋತೇವೆ. ಬಟ್ ಹೊರಗಡೆ ಪ್ಯಾಕಿಂಗ್ ಆಗಿ ಬಂದಿರ್ತೈತಲ್ಲ, ಪಾಕೆಟಲ್ಲಿ ಏನು ಸಿಗ್ತೈತಲ್ಲ ನಮ್ಗೆ ಅಂಗಡಿಗಳಲ್ಲಿ, ನಾನು ಮೊದಲು ಅದನ್ನ ಬಳಸೇನಿ ಇಲ್ಲಂತಲ್ಲ. ಬಟ್ ನಾನು ಇದನ್ನ ಮಾಡಕತ್ತನ 1.5 year ಮ್ಯಾಗ ಆತಂತ ಅನಿಸ್ತೈತೆ. ಹತ್ತತ್ರ 2 year ಆತಂತ 2 year ಯಾಕೆ 3 year ಆತಂತ ಅನಿಸ್ತೈತಿ, ಏನೋ ಗೊತ್ತಿಲ್ಲ. ಅವಾಗಿನಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ಮಾಡ್ಕೊಂಡಿರ್ತೇನೆ. ಮಸ್ತ್ ಆಕೈತಿ. ನಾವು ಇದನ್ನು ಬೇಕಾದಂಗೆ 6 ತಿಂಗಳವರೆಗೂ ಇಡ್ಬೋದು. ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡ್ವಿ ಅಂದ್ರೆ, ನಾನು ಹೊರಗಡೆನೇ ಮೊದಲು ಎಷ್ಟಂದ್ರೆ ಒಂದು 3 ತಿಂಗಳು 4 ತಿಂಗಳವರೆಗೂ ಇಡ್ತಿದ್ನಿ. ಇನ್ನು ಫ್ರಿಜ್ಜಲ್ಲಿ ಅಂತಂದ್ರೆ ನಾವು 6 ತಿಂಗಳವರೆಗೂ ಆರಾಮ್ಸಿ ಇಡ್ಬೋದು. ಈಗ ಡಬ್ಬಿಗೆ ಹಾಕೋತೀನಿ, ಅದೊಂದು ಐತಲ್ಲ ಅದನ್ನಷ್ಟು ಮಿಕ್ಸಿ ಮಾಡ್ಕೋತೀನಿ ನಾನು. ಇಷ್ಟದು ಭಾಳ ಸಿಂಪಲ್. ಮತ್ತು ಕೆಲವರು ಎಣ್ಣೆ ಎಲ್ಲ ಹಾಕಿ ಮಿಕ್ಸಿ ಮಾಡ್ತಾರೆ. ಫ್ರೆಶ್ ಆಗಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಇತ್ತು ಅಂದ್ರೆ ನಾವು ಅದಕ್ಕೆ ಎಣ್ಣೆ ಕುಡಿಸೋಂಥ ಅವಶ್ಯಕತೆನ ಬರೋಂಗಿಲ್ಲ. ನಾವು ಹಂಗೆ ಉಪ್ಪು ಹಾಕಿರ್ತೇವಲ್ಲ, ಹಂಗೆ ಸಣ್ಣ ಆಕೈತಿ. ಫ್ರೆಶ್ ಇತ್ತಂದ್ರೆ ಆರಾಮ್ಸೆ ಈಸಿಯಾಗಿ ಸಣ್ಣ ಆಕೈತಿ. ನಾವು ಕಲ್ಲಾಗಾದ್ರೂ ಉಪ್ಕೋಬೋದು, ಮಿಕ್ಸಿನಾದ್ರೂ ಮಾಡ್ಕೋಬೋದು. ಯಾರಾದ್ರೂ ಇನ್ನೂವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ಮಾಡಿಲ್ಲನೋರಿದ್ರೆ ಒಂದ್ಸಲ ಟ್ರೈ ಮಾಡಿರಿ, ಮಸ್ತ್ ಆಕೈತಿ. ನೀವೇ ಹೇಳ್ತೀರಿ ಮಸ್ತ್ ಆಗೈತಿ ರುಕ್ಮಿಣಿ ಅಂತೇಳಿ. ಫ್ರೆಂಡ್ಸ್, ನಾನು ರೆಡಿ ಮಾಡಿ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆದಷ್ಟು ನೀವು ಮನ್ಯಾಗನ ಮಾಡ್ಕೋರಿ, ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಒಂದು ಡಬ್ಬೆ ಆಗೈತಿ. ಇದು ಎಷ್ಟು ದಿನ ಬರ್ತದೆ, ನಾನ್ ವೆಜ್ ಆಗಲಿ ವೆಜ್ ಆಗಲಿ ಎಲ್ಲದಕ್ಕೂ ಬರ್ತೈತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಲ್ಲ. ಎಷ್ಟು ಮಸ್ತ್ ಕಾಣಿಸಾಗತೈತೆ ನೋಡ್ರಿ, ಕಾಣಿಸ್ತೈತಲ್ಲ ನಿಮ್ಗೆ. ಒಂದು ಡಬ್ಬಿ ಫುಲ್ ಆತ. ನಾವು ಬೇಕಾದಷ್ಟು ದಿನ ಯೂಸ್ ಮಾಡ್ಬೋದು. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಪ್ರತಿಯೊಂದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಗೆ ಬೇಕಾ. ಹಾಗಾಗಿ ಆರಾಮ್ಸೆ ನೀವು ಮನ್ಯಾಗ ಮಾಡ್ಕೋರಿ. ಎಷ್ಟು ಮಸ್ತ್ ಕಾಣಿಸಾಗತೈತೆ ನೋಡ್ರಿ. ಫ್ರೆಂಡ್ಸ, ನಾನೀಗ ಮೆಂತ್ಯ ಪಲ್ಯ ಮಾಡ್ತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಇದು. ಈ ಪಲ್ಯ ಜೋಳದ ರೊಟ್ಟಿ ಇದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಇಲ್ಲಿ ಇದಕ್ಕೆ ಏನು ಬೇಕಂತಂದ್ರೆ ಫಸ್ಟ್ ಹೆಸರು ಕಾಳನ್ನ ಕುದಿಸಿ ಇಟ್ಕೊಂಡೆ ನೀವು. ಮತ್ತು ಹಂಗೆ ಮೆಂತ್ಯನ ಇದನ್ನು ಕಟ್ ಮಾಡ್ಕೊಂಡೇನಿ. ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನೋಡ್ರಿ. ಈಗ ಹೆಂಗೆ ಮಾಡೋದು ಅಂತ ಹೇಳಕ್ಕೆ ಬೇಕಾಗೆ ತೋರಿಸ್ತೀನಿ, ನೋಡ್ಕೊಂಬರೋಣಂತ ಬರ್ರಿ. ನಾನಿವತ್ತು ಹೆಂಗೆ ಮಾಡಾಕತ್ತೇನೆ ಅಂತಂದ್ರೆ ಅವ ಮಾಡ್ತಾರಲ್ಲ ಹಂಗೆ ಆ ವಿಧಾನದಲ್ಲಿ ನಾನು ಉಳ್ಳಾಗಿದ್ದಾಗ ಶೇರ್ ಮಾಡ್ಕೊಂಡೇನೆ ಅಂತ ಅನಿಸ್ತೈತಿ. ನಾನು ಏನು ಮಾಡ್ತೇನೆ ಅಂದರೆ ಬೆಳ್ಳುಳ್ಳಿ ಹಾಕಿ ಮಾಡ್ತೇನೆ. ಅವ ಏನು ಮಾಡ್ತಾಳೆ ಉಳ್ಳಾಗಡ್ಡಿ ಹಾಕಿ ಮಾಡ್ತಾಳೆ. ಹಾಗಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೆ. ನಾನು ಇಲ್ಲೇ ಬೆಳ್ಳುಳ್ಳಿನ ತೊಗೋತೇನೆ. ಇಲ್ಲೇ ನಾನು ಟೊಮೆಟೊ ಹಾಕಂಗಿಲ್ಲ, ಮತ್ತು ಟೊಮೆಟೊನೂ ತೊಗೊಂಡೇನಿ ಇವತ್ತು. ಟೊಮೆಟೊ ಹಾಕಿ ಮಾಡಿದ್ರೆ ಆತಂಥೇಳಿ. ಇನ್ಮ್ಯಾಗ ಬಿಸಿ ರೊಟ್ಟಿ ಮಾಡ್ಬೇಕು. ನಮ್ಮ ಬೆಳ್ಳಿ ಅಂತೂ ಒದ್ರಾಕತ್ ಬಿಟ್ಟಾಳ ಪಾಪ. ಫಸ್ಟ್ ಟೈಮ್ ಅಲ್ಲ, ತಾಯಿ ಬಿಟ್ಟು ಜೊತೆಗೆ ಅಕ್ಕ ತಂಗಿಯರನ್ನ ಬಿಟ್ಟು ಇರೋದು. ಸ್ವಲ್ಪ ರೂಢಿ ಆಗ್ಬೇಕಾ, ರೂಢಿ ಆಗೋರ್ಗು ಅದ ಹಂಗೆ. ಈಗಿಲ್ಲೇ ಎಣ್ಣೆ ಕಾದತಿ. ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿನ ಹಾಕೊಂಡೇನಿ. ಈಗ ಇದು ಪೇಸ್ಟ್ ಐತಲ್ಲ ಇದನ್ನ ಹಾಕೋತೀನಿ. ಇದು ಹಸಿ ಮೆಣಸಿನ್ಕಾಯಿ ಉಪ್ಪು ಹಾಕಿ ಜಜ್ಜಿಟ್ಕೊಂಡಿಲ್ಲ, ಹಾಗಾಗಿ ಎಣ್ಣೆ ಒಳಗನ್ನ ಇದನ್ನು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ. ಇಲ್ಲಾಂದರೆ ನಾವು ಆಮೇಲೆ ಹಾಕ್ತೀವಿ ಅಂದರೆ ಹಸಿ ವಾಸನೆ ಸ್ಮೆಲ್ ಬರ್ತೈತೆ. ಅದು ಪಲ್ಯ ಎಷ್ಟು ರುಚಿಯಾಗಿ ಬರೋಂಗಿಲ್ಲ. ಈಗ ಫ್ರೈ ಆಯ್ತು. ಈಗ ನಾನು ಟೊಮೆಟೊ ಹಾಕೋಬೇಕು. ನಮ್ಮ ಮನೆಯವ್ರ ಸಲುವಾಗಿ ನಾನು ಏನು ಮಾಡ್ತಂದ್ರೆ ಟೊಮೆಟೊ ಉದ್ದಕ್ಕನ್ನ ಕಟ್ ಮಾಡ್ತೀನಿ. ಅವ್ರಿಗೆ ಆರಿಸಿ ತೆಗಿಯೋಕೆ ಗಾಮ ಆಗಲಿ ಅಂತ ಹೇಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ.
ಈಗ ಅರ್ಶಿಣ ಪೌಡರ್, ಇದು ಹೋಮ್ ಮೇಡ್ ಅರ್ಶಿಣ ಪೌಡರ್. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀರ. ಈಗ ಉರಿ ಸಣ್ಣ ಇಟ್ಕೋತೀನಿ. ಸಣ್ಣ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನಾನಿಲ್ಲ ಉಳ್ಳಾಗಡ್ಡಿನೂ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿನೂ ಹಾಕ್ತೀನಿ. ನೀವು ಯಾವುದಾದ್ರೂ ಒಂದು ಹಾಕೋಬೋದು, ಇಲ್ಲ ಎರಡು ಹಾಕೋತೇನೆ ಅಂತಂದ್ರೆ ಎರಡನ್ನೂ ಹಾಕೋಬೋದು. ಈಗ ನಾನು ಉರಿ ಜೋರು ಇಟ್ಟೇನಿ. ಈಗ ಹೆಸರು ಕಾಳು ಅದಾವಲ್ಲ, ಹೆಸರು ಕಾಳು ಹಾಕೊಳಕತ್ತೀನಿ. ಅದ್ರೊಳಗೆ ಸ್ವಲ್ಪ ರಸ ಇತ್ತು, ಕಟ್ನು ಹಾಕೊಂಡ್ಬಿಟ್ಟೆ ನಾನು. ಅದ್ರ ಸ್ವಲ್ಪ ಹೆಸರು ಕಾಳು ತೆಗಿಬೇಕಂತ ಅನ್ಕೊಂಡು ಇರಲಿ, ಸಂಜೆನೆ ಮಾಡಾಕತ್ತೇನಿಲ್ಲ, ಮುಂಜಾನೆ ತಿನ್ನಕ್ಕೆ ಬರ್ತದೆ ಅಂಥೇಳಿ ಮತ್ತಿಷ್ಟನ್ನು ಹಾಕೊಂಡ್ಬಿಟ್ಟು. ನಾವು ಇದನ್ನು ಮೆಂತ್ಯ ಹಾಕಿರ್ತೀವಲ್ಲ, ಹಾಗಾಗಿ ಹೆಸರು ಕಾಳು ಆಲ್ರೆಡಿ ಕುದ್ದಿರ್ತಾವ. ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದು ನಾನು ಹೇಳಿದ್ನಲ್ಲ, ಈ ಪಲ್ಯ ಇತ್ತಂದ್ರೆ ಏನಾರು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಜೋಳದ ರೊಟ್ಟಿ ಸಿಕ್ತಂದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ಆರಾಮ್ಸೆ ತಿಂತಾರೆ. ಅಷ್ಟು ಮಸ್ತ್ ಆಕೈತಿ ಪಲ್ಯನೂ, ಅಷ್ಟು ಮಸ್ತ್ ಆಕೈತಿ. ಈಗಿಂದೆಲ್ಲ ಹೈಬ್ರಿಡ್ ಅಲ್ರಿ, ಕೈ ಬರಂಗಿಲ್ಲ ಮೆಂತ್ಯ ಐತಿ. ಈಗ ಪ್ಲೇಟ್ ಮುಚ್ಚಿನ ಒಂದು 5 ನಿಮಿಷ ಇದು ಕುದಿಲಿ. ಕುದ ನಂತರ ಪಲ್ಯ ರೆಡಿ ಆಕೈತಿ. ನಾನು ಈಗ ಏನು ಮಾಡ್ತೇನೆ ಅಂತಂದ್ರೆ, ಹೇಳಿದ್ನಿಲ್ಲ ಅದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಅಂತಂದ್ರೆ ಜೋಳದ ರೊಟ್ಟಿ. ನನ್ನ ತಲೆ ಆಕಾರೆಲ್ಲ ನೋಡಿ ಏನಾದ್ರು ತಿಳ್ಕೊಬೇಡ್ರಿ. ನಮ್ಮ ಮನೆಯವ್ರು ಇವತ್ತು ಏನು ಮಾಡ್ಕೊಂಡಾರ ಅಂತಂದ್ರೆ ಸಂಜೆ ಮುಂದೆ ಗುಳಿಗೆಲ್ಲದಾವ ಗುಳಿಗೆ ಮಲ್ಲ. ಇವತ್ತು ಸಂಜೆ ಮುಂದೆ ಪೈಪ್ ಜೋಡ್ಸಕ್ಕೆ ಹೋಗಿ ಕಾಲು ನೋವು ಕಾಲನ್ನ ಮುರ್ಕೊಳ್ಳೋರು ಇರ ಬಿದ್ದಾರ. ನಾನು ಒಳಗೆ ಯಾವ್ರ ಟಿ ವಿ ಹೆಚ್ಚಾರ, ನಾನು ಬೆಳ್ಳುಳ್ಳಿನೂ ಹಸನ್ ಮಾಡ್ಕೊಂತ ನಾನು ಕುಂತೇನಿ. ಬಿದ್ದು ನಂಗೆ ಟಿ ವಿ ಸೌಂಡ್ನ ಕೇಳೇನಿಲ್ಲ. ನಂಗೆ ಇವ್ರು ಯಾವಾಗಲೂ ಹಾಡ್ತಿರ್ತಾರಲ್ಲ, ಅವ್ರು ಹೋಗ್ಕೊಂಡ್ರ ಅಂತ ಅನಿಸ್ತೈತಿ ಬಿದ್ದಿದ್ದು. ಇದಕ್ಕಾಗಿ ಇದಕ್ಕಲ್ಲ ಉಂಟೇಶ, ಯಾವ ಕಲ್ಲ ಇಲ್ಲಿ ನರ ಇವು ನರ ಮೊದಲೇ ಇರ್ತಾವ ಹಂಗೆ ಡೈಲಿ. ಹೋಗ್ಕೊಂಡಾರ. ಈ ಕಡೆ ನಮ್ಮ ಹುಡುಗರು ಬಂದಾರ ಪೈಪ್ ಜೋಡ್ಸಾಕಂತ ಹೇಳಿ. ಅವ್ರು ಬಂದು ಎಬಿಸಿದಾಗ ಗೊತ್ತು ನನಗೆ. ಯಾಕಂದ್ರೆ ಟಿ ವಿ ಹೆಚ್ಚಾರ, ಟಿ ವಿ ಸೌಂಡ್ನಾಗ ಟಿ ವಿ ಲೋಕದಾಗ ನಾನು ಅದೇನಿ. ಈ ಖಬ್ರಿಲ್ದಾಗ ಓಡಿ ಹೋಗಿ ದವಾಖಾನೆ ತೋರಿಸ್ಕೊಂಬಂದಾರ. ಪಲ್ಯ ಕುದಿಯಾಕತೈತಿ ನೋಡ್ರಿ. ಖಾರಪ್ಪ ನಾವು ಈ ಟೈಮಲ್ಲಿ ನೋಡ್ಕೊಂಡು ಆಮ್ಯಾಗ ಖಾರಪ್ಪನ ಹಾಕೋದು. ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಬೇಕು. ಬರೀ ರಾತ್ರಿ ಊಟಕ್ಕೆ ಬಿಸಿ ಜೋಳದ ರೊಟ್ಟಿ, ಮೆಂತ್ಯ ಸೊಪ್ಪಿನ ಪಲ್ಯ ಮಸ್ತ್ ಕಾಂಬಿನೇಷನು. ಉರಿ ಸಣ್ಣ ಇಟ್ಬಿಟ್ಟು ನಾನು ಈಗ ಹಿಟ್ಟಿ ನೀರು ಇಟ್ಕೋಬೇಕು. ಹಿಟ್ಟಿ ನೀರು ಇದ್ರಾಗ ಇಟ್ಕೋತೀನಿ. ನೀರು ಕುದಿಗುಡ್ದ ನಾನು ಇಲ್ಲಿ ಹಿಟ್ಟು ಸನ್ಸ್ಕೋಬೇಕಾ. ಹಿಟ್ಟು ಸನ್ಸ್ಕೋತೀನಿ.
ಭಾಳ ದಿನದ ನಂತರ ಒಳಗೆ ಅಡುಗೆ ಮಾಡಾಕತ್ತೀನಿ ನೋಡ್ರಿ ನಾನು. ಈಗ ತಿನ್ನೋ ಪೂರ್ತಿ ಕಷ್ಟ ನನಗೆ ಮತ್ತು ನಮ್ಮ ಮನೆಯವ್ರಿಗೆ, ನಮ್ಮ ಪಪ್ಪಿಗೆ. ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅನ್ನಾತಿ ಏನು ರೊಟ್ಟಿ ಚಪಾತಿ ಮಾಡಿನಂದ್ರೆ ಅನ್ನಾತಿ ಏನು ಮಾಡಂಗಿಲ್ಲ ನಾನು. ಎರಡು ರೊಟ್ಟಿ ತಿನ್ನೋ ಬದ್ಲು 3 ರೊಟ್ಟಿ ತಿಂದಿವಿ ಅಂದ್ರೆ ಹೊಟ್ಟೆ ತುಂಬಿಡ್ತೈತಿ. ನಾವು ಹೊರಗಡೆ ಹೋದಾಗ ಸಹಿತನೂ ರೊಟ್ಟಿನ ತಗೊಂಡ್ ತಿಂತೇವೆ, ಚಪಾತಿ ತಿನ್ನಕ್ ಹೋಗಂಗಿಲ್ಲ. ಯಾಕಂದ್ರೆ ರೊಟ್ಟಿ ಅಂದ್ರೆ ಅಷ್ಟಿಷ್ಟ ನಮಗ. ನಾವು ಸಂಜಿನಾಗೇನ ರೊಟ್ಟಿ ಮಾಡ್ತಿರ್ತೀವಲ್ಲ ಆಗ ತಿನ್ನಾಕ ಏನ್ ಮಾಡ್ತೇವೆ ಅಂದ್ರೆ ಭಾಳ ತೆಳ್ಳಗ ಮಾಡಂಗಿಲ್ಲ, ಒಂದಿಟ ದಪ್ಪಿಟ್ಟ ರೊಟ್ಟಿ ಮಾಡ್ತೇವೆ. ಅಂದ್ರೆ ತೆಳ್ಳಗ ಮಾಡಿದ್ರೆ ಬಿಸಿ ಬಿಸಿ ರೊಟ್ಟಿ ಎಷ್ಟು ತಿಂದ್ರು ಹೊಟ್ಟಿನ ತುಂಬಂಗಿಲ್ಲ ಇವನ್ನ. ಅದಕ್ಕೊಂದಿಟ್ಟು ದಪ್ಪಿಟ್ಟ ಮಾಡಿದ್ವಿ ಅಂದ್ರೆ ಮಾಡೋರ್ಗು ಅನುಕೂಲ, ತಿನ್ನೋರ್ಗು ಲಗು ನೋಡಿ ತುಂಬತತಿ. ಹೊರಗೆ ಅಡಿಗೆ ಮಾಡಿ ಇಲ್ಲಿ ಮಾಡಕ್ ಬ್ಯಾಸರ ಆಗ್ಬಿಡ್ತೈತಿ. ವೆಂಕಟೇಶ, ಆ ಬಿಶು ಈಗ ತಿಂದು ಗುಳಿಗೆ ತಗೋಬಾ. ಇಷ್ಟ ನೋಡ್ರಿ, ಸಿಂಪಲ್ ರೊಟ್ಟಿ ಮಾಡೋದು.
ಹಾಲು ಕುಡಿಯಲ್ಲ, ಹಾಲು ಇಟ್ಟೈತಲ್ಲ ನೋಡುದು. ಎಲ್ಲರೂ ಹೋಗಿಸ್ತಾ ಇದು ಸರಿ. ಇಷ್ಟು ಜಿಡೆ ಎಲ್ಲ ಅಲ್ಲಿ ಜಿಡೆ ಎಲ್ಲ ಹಚ್ಕೊಂಡ್ಬರತ್ತಿ ಮಕ್ಕ ನೋಡಲಿ ಹೊಡಿಯೋದನ್ನ. ನಡಿ ಈ ಕಡೆ ಸ್ವಚ್ಛ ಮಾಡ್ತೇನೆ. ಬರೀ ಊಟ ಮಾಡೋಣ ಅಂತ ಮತ್ತೆ ಆಮೇಲೆ ಮತ್ತೊಂದೇನು ಹೆಂಗ್ ಬಿಟ್ಟಿ ಕಾಲದ್ರಾಗ ಬಿಟ್ಟೇನು ಉಳು ಬಿದ್ದೇನು ಮೆಂಬರ್ಕ್ ಬಿದ್ದೆ ಮುಂದೆ ಬರ್ಕ್ ಬಿದ್ದೆ ಅದ ಬಿದ್ದಿದ್ದ ಕಾಲಿಲ್ಲ ಅದ ರೊಟ್ಟಿ ಆಗೋದಕ್ಕೆ ಮುಂಚೆ ರೊಟ್ಟಿ ಮಾಡ್ತಾರೆ ಅಲ್ಲಿಲ್ಲ ನೋಡಲ್ಲ ಹೊರಗೋಗಿತ್ತೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ.